ಎಚ್ಚರ ಎಚ್ಚರ, ಅಜ್ಜ ಅಜ್ಜಿ ಹೆಸರಲ್ಲಿ ಕರೆ ಬರುತ್ತೆ, ನಿಧಿ ಸಿಕ್ಕಿದೆ ಅಂತಾರೆ. ನಂಬಿದ್ರೆ ನಿಮ್ಮ ಆಸ್ತಿ ಪಾಸ್ತಿ ಹಾನಿ, ಬೀದಿಗೆ ಬೀಳುತ್ತೆ ಬದುಕು. ಮಂಗಳೂರು ರಾಣೆಬೆನ್ನೂರಲ್ಲಿ ಹೆಚ್ಚಾಯಿತು ಈ ದಂಧೆ. ನಿಮಗೂ ಈ ಕರೆ ಬರಬಹುದು, ಬಿ ಕೇರ್ಫುಲ್. ಇದು ಕರ್ನಾಟಕದ ಜನತೆಯನ್ನ ಬೆಚ್ಚಿ ಬೀಳಿಸುವ ವಿಚಾರ. ಯಾಕಂದ್ರೆ ರಾಜ್ಯದಲ್ಲಿ ದುರುಳರ ಗ್ಯಾಂಗ್ಗಳು ನಿಧಿಯ ಹೆಸರಲ್ಲಿ ಅಮಾಯಕರಿಗೆ ಲಕ್ಷ ಲಕ್ಷ ಪಂಗನಾಮ ಹಾಕ್ತಿದ್ದಾರೆ. ಈ ಮೋಸದ ಜಾಲದಿಂದ ಬದುಕಿ ಬಂದಿದ್ದು ಕೆಲವರಾದ್ರೆ, ಕೈಕಾಲು ಸ್ವಾಧೀನ ಕಳೆದುಕೊಂಡಿದ್ದು ಹಲವರು, ಜೀವ ಕಳೆದುಕೊಂಡಿದ್ದು ಅನೇಕರು. ಅಷ್ಟೊಂದು ಭಯಾನಕ ಈ ನಿಧಿ ಗ್ಯಾಂಗ್. ಇವರ ಮಾತು ಕೇಳ್ತಾ ಇದ್ರೆ ಒಂದು ಕ್ಷಣ ಮೈ ಜುಮ್ ಅನ್ನತ್ತೆ. ಚಿನ್ನದ ನಿಧಿ ಆಸೆಗೆ ಬಿದ್ದ ನೂರಾರು ಜನರ ಬದುಕು ಇಂದು ಬೀದಿಗೆ ಬಿದ್ದಿದೆ. ಹಾಗಾದ್ರೆ ಏನಿದು ಈ ಚಿನ್ನದ ಸ್ಕ್ಯಾಮ್? ಈ ಗ್ಯಾಂಗ್ ನ ಹಿಂದೆ ಇರುವ ಆ ನಿಗೂಢ ಶಕ್ತಿಯಾದ್ರೂ ಯಾವುದು? ಅಮಾಯಕರು ಈ ಗ್ಯಾಂಗ್ ವಿರುದ್ಧ ದನಿ ಎತ್ತಲು ಯಾಕೆ ಭಯ ಬೀಳ್ತಿದ್ದಾರೆ? ಎಲ್ಲವನ್ನೂ ನೋಡೋಣ ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ನಲ್ಲಿ. ಭೂಮಿಯಿಂದ ನಿಧಿ ಸಿಕ್ಕಿದೆ, ಹಣ ಕೊಡಿ ಚಿನ್ನ ಕೊಡ್ತೀವಿ, ಹೀಗಂತ ಅಜ್ಜ ಅಜ್ಜಿ ಹೇಳ್ತಾರೆ. ಈ ಡೈಲಾಗ್, ಇದೇ ಸಿಗ್ನೇಚರ್ ಡೈಲಾಗ್ ನಂಬಿರುವ ನೂರಾರು ಜನರ ಬದುಕು ಬರ್ಬಾದಾಗಿ ಹೋಗಿದೆ. ನಮ್ಮ ರಾಜ್ಯದ ಅನೇಕರು ಈ ಮೋಸದ ನಿಧಿಯ ವಂಚನಾ ಜಾಲಕ್ಕೆ ಬಿದ್ದು ಬೀದಿ ಪಾಲಾಗಿದ್ದಾರೆ. ಅಸಲಿಗೆ ಇಲ್ಲಿ ಯಾವ ಅಜ್ಜಿನೂ ಇಲ್ಲ, ಬಜ್ಜಿನೂ ಇಲ್ಲ. ಯುವಕರೇ ಅಜ್ಜ ಅಜ್ಜಿ ಹೆಸರಿನಲ್ಲಿ ಭರ್ಜರಿ ಮೋಸ ಮಾಡ್ತಿದ್ದಾರೆ. ಅಸಲಿಗೆ ಈ ಗ್ಯಾಂಗ್ ನ ಸದಸ್ಯರು ಹರಪ್ಪನಹಳ್ಳಿಯವರು. ಈಗ ಇವರ ತಂಡ ಹೂವಿನ ಹಡಗಲಿ, ಕೊಟ್ಟೂರು, ಮೈಲಾರ, ಶಿಗ್ಗಾವಿ, ತುಮಕೂರು, ಹೊಸಪೇಟೆ, ಬೆಳ್ತಂಗಡಿ, ಮಂಗಳೂರು, ರಾಣೆಬೆನ್ನೂರು ಮುಂತಾದ ಕಡೆ ಸಕ್ರಿಯವಾಗಿ ಕೆಲಸ ಮಾಡ್ತಿದೆ. ಈ ಗ್ಯಾಂಗ್ ನ ಸದಸ್ಯರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಗಳಲ್ಲೂ ಪ್ರಕರಣ ದಾಖಲಾಗಿ ಅರೆಸ್ಟ್ ಮಾಡಿದ್ದಾರೆ. ಆದ್ರೂ ಜಗ್ಗದ ಈ ಪಾಪಿಗಳು ಜೈಲಿಂದ ಹೊರಬಂದು ಪುನಃ ಇದೇ ಕಸುಬನ್ನ ಮಾಡಿ ಅಮಾಯಕರ ಜೀವ ಹಿಂಡ್ತಿದ್ದಾರೆ. ಜನರಿಗೆ ಹೇಗೆ ಯಾಮಾರಿಸ್ತಾರೆ ಗೊತ್ತಾ? ಮೊದಲಿಗೆ ನಿಮ್ಗೊಂದು ಕರೆ ಬರುತ್ತೆ. ಅದು ಮಾಮೂಲಿ ಕರೆಯಾಗಿರೋದಿಲ್ಲ. ಬದಲಾಗಿ ಕರೆ ಸ್ವೀಕಾರ ಮಾಡಿರುವವರ ಪ್ರತಿಯೊಂದು ಮಾಹಿತಿಯು ಆ ಅಪರಿಚಿತ ಕರೆ ಮಾಡಿದವರಿಗೆ ಗೊತ್ತಿರುತ್ತೆ. ಉದಾಹರಣೆಗೆ ವ್ಯಕ್ತಿಯ ದೂರು, ಉದ್ಯೋಗ, ಮನೆಯವರ ಮಾಹಿತಿ ಎಲ್ಲವನ್ನೂ ಕೂಡ ಆ ಅಪರಿಚಿತ ವ್ಯಕ್ತಿ ಹೇಳ್ತಾನೆ. ಅಜ್ಜ ಅಜ್ಜಿಗೆ ಗ್ರಾಮ ಪಂಚಾಯಿತಿಯಿಂದ ಮಂಜೂರಾಗಿರುವ ಮನೆ ಫೌಂಡೇಶನ್ ಹಾಕುವಾಗ ಚಿನ್ನದ ನಾಣ್ಯದ ಮಡಿಕೆ ಸಿಕ್ಕಿದೆ, ಆ ಮಡಿಕೆಯಲ್ಲಿ ಚಿನ್ನ ಇದೆ, ಬೆಳ್ಳಿ ಇದೆ, ಆದ್ರೆ ಅದನ್ನ ಬೇರೆಯವರಿಗೆ ಕೊಡಲು ಧೈರ್ಯ ಆಗ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಕೇಳದೆ ತಗೊಳ್ತೀರಾ ಅಂತ ನಯವಾಗಿ ಮಾತಾಡಿ ಅವರನ್ನ ತಮ್ಮ ಮೋಸದ ಬಲೆಗೆ ಬೀಳಿಸ್ಕೊಳ್ತಾರೆ. ಇದನ್ನೇ ನಂಬುವ ಅಮಾಯಕರು ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅಂತ ನಂಬಿ ಹಣ ಕೊಡೋದಕ್ಕೆ ಮುಂದಾಗ್ತಾರೆ. ಆರಂಭದಲ್ಲಿ ಟೆಸ್ಟಿಂಗ್ ಅಂತ ಅಸಲಿ ಚಿನ್ನ ಕೊಡ್ತಾರೆ. ಇದನ್ನ ನಂಬಿ ನಾವು ನಿಜವಾಗ್ಲೂ ಕೂಡ ಅಸಲಿ ಚಿನ್ನ ಪಡೆಯಲು ಲಕ್ಷ ಲಕ್ಷ ಹಣ ತೆಗೆದುಕೊಂಡು ಅವರ ಬಳಿ ಹೋಗ್ತೀವಿ ನೋಡಿ, ಆವಾಗ ನಕಲಿ ಚಿನ್ನ ಇರುವಂತ ಗಂಟು ಕೊಡ್ತಾರೆ. ಒಂದು ವೇಳೆ ಈ ಹಣ ತಗೊಂಡು ಹೋದವರಿಗೆ ಅನುಮಾನ ಬಂದು ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಯತ್ನಿಸಿದ್ರೆ ಅವರನ್ನ ಕೊಲ್ಲೋದಕ್ಕೂ ಹೇಸಲ್ಲ ಈ ಕಿರಾತಕರು. ಮೂವರನ್ನು ಸುಟ್ಟು ಭಸ್ಮ ಮಾಡಿದ್ರು ಪಾಪಿಗಳು. ಈ ಮೋಸದ ಜಾಲದ ವಿರುದ್ಧ ದನಿ ಎತ್ತಿದ ಮೂವರು ಅಮಾಯಕರನ್ನು ಈ ಗ್ಯಾಂಗ್ ಕಾರಿನಲ್ಲಿ ಸುಟ್ಟು ಭಸ್ಮ ಮಾಡಿತ್ತು. ಬೆಳ್ತಂಗಡಿಯ ಶಾಹುಲ್, ಇಸಾಕ್, ಸಿದ್ದಿಕಿ ಅನ್ನುವರನ್ನು ಈ ಪಾಪಿಗಳು ಇದೇ ರೀತಿ ಕರೆ ಮಾಡಿ ನಂಬಿಸಿ ಅವರಿಂದ 6 ಲಕ್ಷ ಹಣ ಪಡೆದಿದ್ರು. ಆದ್ರೆ ಯಾವಾಗ ಈ ಮೋಸದ ಜಾಲದ ಬಗ್ಗೆ ಅವರಿಗೆ ತಿಳಿಯುತ್ತೋ ಆಗ ಪ್ರಶ್ನೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಈ ಮೂವರನ್ನು ಈ ಗ್ಯಾಂಗ್ ತುಮಕೂರು ಗ್ರಾಮಾಂತರದ ಅರೆಕೆರೆ ತೋವಿನಕೆರೆ ರಸ್ತೆಯಲ್ಲಿ ಕಾರಿನಲ್ಲಿ ಹತ್ಯೆ ಮಾಡಿ ಸುಟ್ಟು ಹಾಕಿದ್ರು. ಇವರ ಹತ್ಯೆಯ ಹಿಂದೆ ಇವರ ಆಪ್ತ ಎಂದು ಹೇಳಿಕೊಂಡು ಮನೆ ಸೇರಿದ್ದ ಫಾತೂರ್ ಕೈವಾಡ ಇದೆ ಅನ್ನೋದು ಕುಟುಂಬಸ್ಥರ ಆರೋಪ. ಈ ಫಾತೂರ್ ಎಂಬಾತ ಈ ನಿಧಿ ದಂಧೆಯ ಗ್ಯಾಂಗ್ ನ ಮಧ್ಯವರ್ತಿಯಾಗಿ ಕೆಲಸ ಮಾಡಿ ಮೂವರ ನಂಬಿಕೆ ಗಳಿಸಿ ಕತ್ತು ಕುಯ್ದಿದ್ದಾನೆ. ಗ್ಯಾಂಗ್ ನವರಿಂದ ಲಕ್ಷ ಲಕ್ಷ ಹಣ ಪಡೆದು ಕೊಲೆಗೆ ಸಹಕಾರ ನೀಡಿದ್ದಾನೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ನಿಧಿ ಗ್ಯಾಂಗ್ ಭಯಾನಕವಾಗಿ ಕೆಲಸ ಮಾಡುತ್ತೆ. ಪ್ರಶ್ನೆ ಮಾಡಿದ್ರೆ ಜೀವ ತೆಗೆಯೋ ಧಮಕಿ ಹಾಕ್ತಾರೆ. ಇದರಿಂದ ಅನೇಕರು ಭಯ ಬಿದ್ದು ಈ ಬಗ್ಗೆ ಯಾರಿಗೂ ದೂರು ಕೊಡಲ್ಲ. ಮರ್ಯಾದೆಗೆ ಅಂಜಿ ಹಣ ಕಳೆದುಕೊಂಡ್ರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಿಲ್ಲ. ಕೆಲವೊಮ್ಮೆ ಪೊಲೀಸರಿಗೆ ದೂರು ನೀಡಿದ್ರೂ ಕೂಡ ಅವರು ವಂಚಕರ ಬಳಿಯೇ ಹಣ ಪಡೆದು ಸುಮ್ಮನಾಗ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಫ್ರಾಡ್ ಗ್ಯಾಂಗ್ ಮತ್ತಷ್ಟು ಅಮಾಯಕರಿಂದ ಹಣ ವಸೂಲಿಗೆ ಇಳಿಯುತ್ತೆ.
ವೀಕ್ ಮೈಂಡ್ ಯಾರಿರ್ತಾರೆ, ಯಾರ ಬಳಿ ಹೆಚ್ಚಿನ ಆಸ್ತಿಪಾಸ್ತಿ ಇರುತ್ತೆ, ಯಾರು ಹಣ ವ್ಯಯಿಸಲು ಸಿದ್ಧ ಇರ್ತಾರೆ, ಇಂಥವರನ್ನೇ ಟಾರ್ಗೆಟ್ ಮಾಡುವ ಈ ಗ್ಯಾಂಗ್ ಅವರಿಗೆ ಕರೆ ಮಾಡಿ ನಿಧಿಯ ಆಸೆ ತೋರಿಸಿ ಅವರಿಂದ ಹಣ ಆಸ್ತಿ ಲೂಟಿ ಮಾಡ್ತಾರೆ. ತಮಾಷೆ ಅಂದ್ರೆ ಬುದ್ಧಿವಂತರ ನಾಡು ಎಂದು ಕರೆಸಿಕೊಳ್ಳುವ ಮಂಗಳೂರಿನಲ್ಲೇ ಈ ಮೋಸದ ಜಾಲಕ್ಕೆ ಬಲಿಯಾಗ್ತಿರೋರ ಸಂಖ್ಯೆ ಹೆಚ್ಚಾಗ್ತಿರೋದು ವಿಪರ್ಯಾಸ. ನೂರಾರು ಮಧ್ಯವರ್ತಿಗಳಿಗೆ ಅಮಾಯಕರೇ ಟಾರ್ಗೆಟ್. ಜನರಿಗೆ ಮೋಸ ಮಾಡಲು ಯುವಕರು ಇಂಥ ಒಂದು ದೊಡ್ಡ ತಂಡವನ್ನೇ ಕಟ್ಟಿಕೊಂಡಿದ್ದಾರೆ. ಜೊತೆಗೆ ಮಧ್ಯವರ್ತಿಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ಈ ಮಧ್ಯವರ್ತಿಗಳು ಬೇರೆ ಬೇರೆ ಊರುಗಳಿಗೆ ಕೆಲಸಗಾರರ ನೆಪದಲ್ಲಿ ಹೋಗಿ ಜನರ ವಿಶ್ವಾಸ ಗಳಿಸಿ ಅವರ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಆ ಮಾಹಿತಿಯನ್ನು ಈ ಖದೀಮರ ಗ್ಯಾಂಗ್ಗೆ ತಲುಪಿಸಿ ಜನರನ್ನ ವಂಚಿಸುತ್ತಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಬಿ ಕೇರ್ಫುಲ್. ನಿಮಗೂ ಈ ರೀತಿಯ ಕರೆಗಳು ಬರಬಹುದು. ನಿಧಿ ಹಾಗೂ ಚಿನ್ನದ ಆಸೆಗೆ ಬಿದ್ದು ನಿಮ್ಮ ಪ್ರಾಣ, ಹಣ, ಆಸ್ತಿ ಕಳೆದುಕೊಳ್ಳದಿರಿ. ಎಲ್ಲದಕ್ಕೂ ಮೊದಲು ಇನ್ನೊಬ್ಬರ ಬಳಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳದಿರಿ. ಒಂದು ವೇಳೆ ಇಂಥ ಕರೆಗಳೇನಾದರೂ ಬಂದ್ರೆ ತಕ್ಷಣ ಪೊಲೀಸರಿಗೆ ದೂರು ನೀಡಿ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.